ದೇಶದ ನಮ್ಮ ಪಕ್ಷದ ಹಿರಿಯ ನಾಯಕರು, ಯುವಕರ ಆಶಾಕಿರಣ, ಕ್ರಾಂತಿಕಾರಿ ನಾಯಕ, ಭಾರತ್ ಜೋಡೋ ಮತ್ತು ಭಾರತ್ ನ್ಯಾಯಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಯೋಧರಾಗಿ ಇಡೀ ದೇಶಾದ್ಯಂತ ಭಾರತವನ್ನು ಒಗ್ಗೂಡಿಸ್ಲಿಕ್ಕಾಗಿ ಏನು ದ್ವೇಷದ ರಾಜಕಾರಣವನ್ನು BJP RSS ಮಾಡ್ತಾ ಇದೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ, ಪರಮೋಚ್ಚ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧೀಜಿಯವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಒಂದು ಬೃಹತ್ ಸಮಾವೇಶದ ಮೂಲಕ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ. ನಾನು ಈ ಮೂಲಕ ತಮ್ಮೆಲ್ಲರ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಜನರ ಮತ್ತು ಯುವ ಜನರ, ವಿದ್ಯಾರ್ಥಿಗಳ, ಮಹಿಳೆಯರ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನವಿ ಏನಪ್ಪ ಅಂದರೆ, ನೀವು ಲಕ್ಷ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ನಮ್ಮ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣ ಗೌಡರನ್ನು ಗೆಲ್ಲಿಸೋದ್ರ ಮೂಲಕ ಈ ಸಮಾವೇಶನ ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಈಗ ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಏನು ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ಇವ್ರಿಗೇನು ನಾಲ್ಗೆನಾ ಅದು ಏನು ಅಂತ ಗೊತ್ತಿಲ್ಲ. ಇವ್ರು ಏನಂತ ತಿಳ್ಕೊಂಡಿದ್ದಾರೆ, ಮಹಿಳೆಯರು ಗೌರವದಿಂದ ಒಂದು ದೇವಸ್ಥಾನಕ್ಕೆ ಹೋಗೋದ, ಆಸ್ಪತ್ರೆಗೆ ಹೋಗೋದು, ಮತ್ತು ಅವ್ರ ನೆಂಟಿಷ್ಟು ಮನೆಗೆ ಹೋಗೋದು, ಇದು ತಪ್ಪ? ಏನು ಕುಮಾರಸ್ವಾಮಿ ಅವರು ಈ ರೀತಿ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ ಅಂದರೆ ಏನು ತಿಳ್ಕೊಂಡಿದ್ದಾರೆ? ಇವ್ರೇನು ರೌಡಿಗಳ? ಇವರು ಮಹಿಳೆಯರು ಬರೀ 2,000 ತಗೊಂಡ್ತಾರೆ, ಗ್ಯಾರಂಟಿಗಳು, ಇವ್ರಿಗೆಲ್ಲ ಏನೇನೋ ದಾರಿ ತಪ್ಪಿದ್ದಾರೆ ನಮ್ಮ ತಾಯಿಂದಿರು ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ತಾಯಿಂದಿರ ಬಗ್ಗೆ? ಮಹಿಳೆಯರು ಇವರೇನು ಅಕ್ಕ ತಂಗಿರ ತಾಯಿಂದಿರು ಹೊಟ್ಟೆ ಹುಟ್ಟಿಲ್ವಾ? ಅಕ್ಕ ತಂಗಿರಿಲ್ವಾ? ಇವರು ಬಡವರು ಸಾಮಾನ್ಯ ಜನ ಬದುಕದೇ ಇಷ್ಟು ಹೊಟ್ಟೆ ಹುಡ್ಕೊಳ್ಳೋದಾದ್ರೆ ಇವ್ರು ಎಲ್ಲಿಂದ ಅವತ್ತು ಸಾವಿರಾರು ಎಕರೆ ಬಿಡದಿ ಸುತ್ತಮುತ್ತ ಮತ್ತು ಬೆಂಗಳೂರು ಸುತ್ತಮುತ್ತ ಸಾವಿರಾರು ಎಕರೆ ಸಂಪಾದನೆ ಮಾಡಿದಾರಲ್ಲ, ಇದು ಯಾರು ಕೇಳೋರಿಲ್ವ ಇವ್ರನ್ನ? ಇವ್ರು ಮಾತ್ರ ದುಡಿದ್ರ? ಏನು ನಿಂಬೆ ಗಿಡ ಮತ್ತು ಈ ಬದನೆಕಾಯಿ ಬೆಳೆದ್ರು ಮಾಡಿದ್ರ ಸಂಪಾದನೆನ? ಇವರು ಏನೋ ಯಾವುದೋ ಫಿಲಮ್ ತೆಗಿತಿದ್ರಲ್ಲ, ಅಲ್ಲದ ಸಂಪಾದನೆ ಮಾಡಿಬಿಟ್ರ? ಆಲಿಗಡ್ಡೆ ಬೆಳೀತಿದ್ರ? ಕುಮಾರಸ್ವಾಮಿ ಅವರು ತಪ್ಪು. ನೀವು ಕೂಡ ಈ ರಾಜ್ಯದ ಕೊಳ್ಳೇನೇ ಹೊಡೆದಿರೋದು. ಈ ಥರ ಮಹಿಳೆಯರ ಬಗ್ಗೆ ಮಾತಾಡೋದು ಭಾಳ ತಪ್ಪು, ಖಂಡನೀಯ. ಅದ್ರ ಬಗ್ಗೆ ನಮ್ಮ ಗ್ರಾಮಾಂತರ ಮಹಿಳಾ ಅಧ್ಯಕ್ಷರು ಮಾತಾಡ್ತಾರೆ. ಈಗ ಯಾವನೇ ತಾಯಿಗಳು ದಿಕ್ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು, ಅದು ಮೀರಿ ಹಿರಿಯ ನಾಯಕರು GT ದೇವೇಗೌಡರು ಹೇಳ್ತಾರೆ, ಗ್ಯಾರಂಟಿ ಫಲಾನುಭವಿಗಳು ಏನು ಗ್ಯಾರಂಟಿ ಯೋಜನೆಗಳು ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತ. ಭಯೋತ್ಪಾದಕರು ಅಂದ್ರೆ ಏನು? ಗ್ಯಾರಂಟಿ ನನಗನ್ನಿಸ್ತದೆ ಯಾಕ ಪದ ಬಳಸಿದ್ದಾರೆ GT ದೇವೇಗೌಡರು ಅಂದ್ರೆ, ಗ್ಯಾರಂಟಿ ಘೋಷಣೆ ಮಾಡಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪರವಾದಂತ ಒಂದು ದೊಡ್ಡ ಫಲಿತಾಂಶವನ್ನು ರಾಜ್ಯ ಜನತೆ ಕೊಟ್ಟರು. ಈಗ ಅದೇ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನಗಳಿಗೆ ತಲುಪ್ತಿದ್ದಾವೆ. ಆ ಫಲಾನುಭವಿಗಳು ಎಲ್ಲಿ ನಮ್ಮನ್ನ ಈ ಚುನಾವಣೆಯಲ್ಲಿ ಆಚೆ ಇಡ್ತಾರೋ, ಮತ್ತೆ ಕಾಂಗ್ರೆಸ್ ಪರ ಕೆಲಸ ಮಾಡ್ತಾರೋ ಅಂತೇಳಿ ಅವ್ರಿಗೆ ಭಯ ಶುರುವಾಗಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಭಯೋತ್ಪಾದಕರು ಪದ ಬಳಸಿರೋದೇ ಅವರು, ಇವ್ರಿಗೆ ಭಯ ಬಿದ್ದ ಅಂತ ಒಂದು ಪ್ರಶ್ನೆ. ಹಿರಿಯರಿದ್ದಾರೆ ಅವರು. ಅಂಗ್ಲೆಕ್ಕ ಹಾಕಿದ್ರೆ GT ದೇವೇಗೌಡರು ಆರಂಭದ ಕಳೆದ ಸಾಲಿನಲ್ಲಿ 13 ತಿಂಗಳು ಅವರು ಮೈತ್ರಿ ಸರ್ಕಾರದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರು. 30 ತಿಂಗಳು ಸಿದ್ದರಾಮಯ್ಯ ಸುತ್ತಾ ಇದ್ರು ಅವರು GT ದೇವೇಗೌಡರು. ಕೊನೆಯ 6 ತಿಂಗಳು ಮತ್ತೆ ಅವರು JDS ಹೋದ್ರು. ಅದು ಜಗಜಾಹಿರು. ದಯಮಾಡಿ ಭಯೋತ್ಪಾದಕರು ಏನು ಅನ್ನೋ ಅರ್ಥನ GT ದೇವೇಗೌಡರು ಸ್ಪಷ್ಟನೆ ಕೊಡಬೇಕು. ಅವರಿಗೆ ಭಯ ಶುರುವಾಗಿದೆ. ಈ ಗ್ಯಾರಂಟಿ ಯೋಜನೆಗಳು ಅವ್ರನ್ನ ನಿದ್ದೆಗೆಡಿಸಿದ್ದಾವೆ. ಅವರು ಭಯ ಬಿದ್ದು ಆ ಫಲಾನುಭವಿಗಳನ್ನ ಭಯೋತ್ಪಾದಕರು ಅಂತ ಹೇಳಿದ್ರೆ ಎಷ್ಟು ನ್ಯಾಯ? ದಯಮಾಡಿ ಹಿರಿಯರಿದ್ದಾರೆ, ಯಾವ ಅವ್ರ ಮಾತುಗಳಿಗೆಲ್ಲ ಒಂದು ತೂಕ ಇರ್ತದೆ. ಎಲ್ಲೋ ಹಳ್ಳಿ ಕಟ್ಟೆ ತಾವು ಟೀ ಅಂಗಡಿ ತಾವು ಕುತ್ಕೊಂಡು ಮಾತಾಡಿದ್ದಾರೆ. ಅದನ್ನ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀವಿ ಸರ್. ಭಯೋತ್ಪಾದಕರು ಅಂತಂದ್ರೆ ಈ ಸಮಾಜದ ವ್ಯವಸ್ಥೆನ ಹಾಳು ಮಾಡ್ತಕ್ಕಂಥ ಯಾರು ಭಯೋತ್ಪಾದಕರಾಗತ್ತೆ?